ವಿಕಸಿತ ಭಾರತ ಉದ್ಯೋಗ ಮತ್ತು ಜೀವನೋಪಾಯ ಮಿಷನ್ ಗ್ಯಾರಂಟಿ ಯೋಜನೆಯಲ್ಲಿ ಗಾಂಧೀಜಿಯ ಮೇಲಿನ ಪ್ರೀತಿಗಿಂತ ಗಾಂಧಿ ಹೆಸರಿನಲ್ಲಿ ಭ್ರಷ್ಟಾಚಾರ ನಡೆಸುವ ಅವಕಾಶ ಕೈ ತಪ್ಪಿದ್ದಕ್ಕೆ ಕಾಂಗ್ರೆಸ್ ಚಡಪಡಿಸಿ ಬೀದಿಗಿಳಿದಿದೆಯೇ ವಿನಃ ಜನರ ಮೇಲಿನ ಕಾಳಜಿಯಿಂದಲ್ಲ ಎಂದು ವಿಧಾನ ಪರಿಷತ್ ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಟೀಕಿಸಿದರು. ಇವರು ಪುತ್ತೂರು ಬಿಜೆಪಿ ಘಟಕದ ಆಶ್ರಯದಲ್ಲಿ ಉಪ್ಪಿನಂಗಡಿಯಲ್ಲಿ ಕೈಗೊಳ್ಳಲಾಗಿರುವಂತಹ ವಿಕಸಿತ ಭಾರತ ಉದ್ಯೋಗ ಮತ್ತು ಜೀವನೋಪಾಯ ಮಿಷನ್ ಗ್ಯಾರಂಟಿ ಯೋಜನೆಯ ಬಗ್ಗೆ ಜನಜಾಗೃತಿಯನ್ನು ಮೂಡಿಸುವ ಪಾದಯಾತ್ರೆಯಲ್ಲಿ ಭಾಗವಹಿಸಿ ಮಾತನಾಡುತ್ತಿದ್ದರು. ಈ ಹಿಂದೆ ಇದೇ ಯೋಜನೆಯ ಹೆಸರನ್ನು 8 ಬಾರಿ ಬದಲಾಯಿಸಿದಾಗ ಕಾಂಗ್ರೆಸ್ ಬೀದಿಗಿಳಿದಿಲ್ಲ. 9ನೇ ಬಾರಿ ಮೋದಿ ಸರ್ಕಾರ ಹೆಸರು ಬದಲಾಯಿಸಿದಾಗ ಕಾಂಗ್ರೆಸ್ ಚಡಪಡಿಸಿದೆ ಎಂದರೆ ಅದು ಹೆಸರು ಬದಲಾಯಿಸಿದ್ದಕ್ಕೆ ಅಲ್ಲ, ಬದಲಾಗಿ ಗಾಂಧಿ ಹೆಸರಿನಡಿ ಭ್ರಷ್ಟಾಚಾರ ನಡೆಸಲು ಅವಕಾಶ ಕೈ ತಪ್ಪಿದ್ದಕ್ಕಾಗಿ ಎಂದು ವಿವರಿಸಿದರು. 100 ದಿನಗಳ ಉದ್ಯೋಗದ ಅವಧಿಯನ್ನ 120 ದಿನಕ್ಕೇರಿಸಿದ್ರೆ ಕಾಂಗ್ರೆಸ್ಸಿಗರಿಗೆ ಸಿಟ್ಟಾಗಬೇಕು. ಉದ್ಯೋಗ ಮಾಡಿ ವೇತನ ಪಡೆಯಲು 3-4 ತಿಂಗಳು ಕಾಯಬೇಕಾಗಿದ್ದ ಪರಿಸ್ಥಿತಿಯ ಬದಲಾಗಿ 15 ದಿನಗಳ ಒಳಗಾಗಿ ಪಾವತಿಸುವ ತ್ವರಿತ ಕ್ರಮಕ್ಕೆ ಕಾಂಗ್ರೆಸ್ಸಿಗರಿಗೆ ಸಿಟ್ಟಾಗಬೇಕು. ನಿಜವಾದ ದುಡಿಮೆದಾರನ ಬಯೋಮೆಟ್ರಿಕ್ ಹಾಜರಾತಿಯನ್ನು ದಾಖಲಿಸಿ ನೈಜ ಫಲಾನುಭವಿಯನ್ನು ಗುರುತಿಸಿದ್ರೆ ಕಾಂಗ್ರೆಸ್ಸಿಗರಿಗೆ ಏಕೆ ಸಿಟ್ಟಾಗಬೇಕು ಎಂದೆಲ್ಲ ಪ್ರಶ್ನಿಸಿ ಕಾಂಗ್ರೆಸ್ಸಿಗರಿಗೆ ಗಾಂಧಿ ಹೆಸರಿನಲ್ಲಿ ಲಪಟಾಯಿಸಲು ಮೋದಿ ಅವಕಾಶ ನಿರಾಕರಿಸಿದ್ದೆ ಅವರನ್ನ ಈ ಪರಿಯಲ್ಲಿ ಕಂಗಾಲಾಗಿಸಿ ಬೀದಿಗಿಳಿಯಲು ಪ್ರೇರಣೆ ನೀಡಿದೆ ಎಂದು ತಿಳಿಸಿದರು. ಸಭೆಯನ್ನು ಉದ್ದೇಶಿಸಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಲ, ವಿಧಾನ ಪರಿಷತ್ ಸದಸ್ಯ ಕಿಶೋರ್ ಕುಮಾರ್ ಪುತ್ತೂರು ಮಾತನಾಡಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ದುರಾಡಳಿತವನ್ನ ಹಾಗೂ ತುಷ್ಟೀಕರಣ ನೀತಿಯನ್ನ ಖಂಡಿಸಿದ್ರು. ಉಪ್ಪಿನಂಗಡಿ ಹೆದ್ದಾರಿಯ ಅಂಡರ್ ಪಾಸ್ನಿಂದ ಪ್ರಾರಂಭಗೊಂಡ ಪಾದಯಾತ್ರೆಯು ಪ್ರಮುಖ ಬೀದಿಯಲ್ಲಿ ಸಾಗಿ ಬಸ್ ನಿಲ್ದಾಣದಲ್ಲಿ ಸಂಪನ್ನವಾಯಿತು. ಕಾರ್ಯಕ್ರಮದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಲ, ವಿಧಾನ ಪರಿಷತ್ ಸದಸ್ಯ ಕಿಶೋರ್ ಕುಮಾರ್ ಪುತ್ತೂರು, ಮಾಜಿ ಶಾಸಕ ಸಂಜೀವ ಮಠಂದೂರು, ಬಿಜೆಪಿ ಮುಂದಾಳುಗಳಾದ ದಯಾನಂದ ಉಜಿರೆಮಾರು, ಶಿವಕುಮಾರ್, ಕರುಣಾಕರ, ಪ್ರೇಮಾನಂದ್ ಶೆಟ್ಟಿ, ಪ್ರಸನ್ನ ಮಾರ್ತ, ಆರ್ಸಿ ನಾರಾಯಣ, ವಿದ್ಯಾಗೌರಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಆದ್ರಿಂದ ಆದ್ರೆ ಮಾಡಿದ್ದೇನು, ಈ ದೇಶದಲ್ಲಿ ಮಹಾತ್ಮ ಗಾಂಧಿ ಅವರು ಏನ್ ಹೇಳ್ತಿದ್ರು, ಗ್ರಾಮ ಸ್ವರಾಜ್ಯ ನಿರ್ಮಾಣವಾಗಬೇಕು,